ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ರಾಜ್ಯದಲ್ಲಿ ಶುರುವಾಗಿದ್ದಂತಹ 10 ವಿಶ್ವವಿದ್ಯಾಲಯಗಳ ಪೈಕಿ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚಬೇಕೆಂಬ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿರುವಂತದ್ದು. ಅಂದ್ರೆ ಇನ್ನೂ ಕೂಡ ಯಾವುದೇ ಅಧಿಕೃತವಾದ ತೀರ್ಮಾನ ಬಂದಿಲ್ಲ. ಆದ್ರೆ ಈ ಕುರಿತಂತೆ ಒಂದು ವರದಿಯನ್ನ ಕೊಡೋದಕ್ಕೆ ಏನು ಸಂಪುಟದ ಉಪಸಮಿತಿಯನ್ನ ಮಾಡಲಾಗಿತ್ತು. ಅದು ಒಂದು ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದೆ. ಅದರಲ್ಲಿ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಎಂಬಂತಹ ಮಾಹಿತಿ ಬರುತ್ತಿರುವಂತದ್ದು. ಹೀಗಾಗಿ ರಾಜ್ಯದಲ್ಲಿ ಸರ್ಕಾರಿ ವಿಶ್ವವಿದ್ಯಾಲಯಗಳಿಗೆ ಈ ರೀತಿಯಾದಂತ ಗತಿ ಬಂದ್ರೆ ವಿದ್ಯಾರ್ಥಿಗಳ ಓದು ಯಾವ ರೀತಿಯಾಗಿ ಮುಂದುವರಬೇಕು ಎಂಬಂತ ಚಿಂತನೆ ನಾಡಿನ ಜನರಲ್ಲಿದೆ. ಇದೇ ವಿಚಾರ ಕುರಿತಂತೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ನಮ್ಮ ಗುರುಗಳು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯ ಪತ್ರಿಕೋದ್ಯಮ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಎಸ್ ಬಾಲಸುಬ್ರಹ್ಮಣ್ಯಂ ಸರ್ ಇದ್ದಾರೆ. ಬಾಲಸುಬ್ರಹ್ಮಣ್ಯ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಶಿವಮೊಗ್ಗ ಯೂನಿವರ್ಸಿಟಿಯ ಪತ್ರಿಕೋದ್ಯಮ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಡಿ.ಎಸ್. ಪೂರ್ಣಾನಂದ ಸರ್ ಇದ್ದಾರೆ. ಪೂರ್ಣಾನಂದ ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ಈಗ ಬಾಲ್ ಸರ್, ಮೊದಲಿಗೆ ಕೇಳೋದಾದ್ರೆ 10 ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ವರದಿ ಹೋಗಿರುವಂತದ್ದು. ಈ ಹಂತದಲ್ಲಿ ಹೇಳೋದಾದ್ರೆ ವಿಶ್ವವಿದ್ಯಾಲಯಗಳಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಂತ ಹೇಳಿ ಕೇಳೋದಾದ್ರೆ ಏನ್ ಹೇಳ್ಬೋದು ಸರ್ ಇದಕ್ಕೆ, ಬಾಲು ಸರ್? ಇದು ಒಂದು ರೀತಿಯಲ್ಲಿ ಬಹಳ ಪಾಪ್ಯುಲಿಸ್ಟ್ ಡಿಸಿಷನ್. ಇದು ಜನರನ್ನ ಮೆಚ್ಚುವುದಕ್ಕೋಸ್ಕರ, ಮಂತ್ರಿಗಳನ್ನ ಮೆಚ್ಚುವುದಕ್ಕೋಸ್ಕರ ಅಥವಾ ಪ್ರಾದೇಶಿಕ ಭಾವನೆಗಳನ್ನ ಮೆಚ್ಚುವುದಕ್ಕೋಸ್ಕರ ತಗೊಂಡಂತ ನಿರ್ಧಾರ. ಯಾಕೆಂದ್ರೆ ಕೆಲವು ಕಡೆ ಈ ಜಿಲ್ಲಾ ಮಟ್ಟದ ಯೂನಿವರ್ಸಿಟಿಗಳನ್ನ ಶುರು ಮಾಡಿದಾಗ ಸ್ವಾಭಾವಿಕವಾಗಿ ಎಲ್ಲ ಜಿಲ್ಲೆಗಳಿಂದ ಬೇಡಿಕೆ ಬಂತು. ಅಂದ್ರೆ ಏನೋ ಒಂಥರ ನಮ್ಮ ಜಿಲ್ಲೆಯಲ್ಲೂ ಕೂಡ ಒಂದು ವಿಶ್ವವಿದ್ಯಾನಿಲಯ ಇದ್ರೆ ನಮಗೂ ಒಂದು ಹೆಮ್ಮೆಯ ವಿಷಯ ಅನ್ನೋ ಒಂದು ದೃಷ್ಟಿಯನ್ನ ಇದರಲ್ಲಿ ತೋರಿಸ್ಕೊಳ್ಳಾಯ್ತು. ಇದು ಅಗತ್ಯತೆ ಬಗ್ಗೆ ಇಂತ ಹೆಚ್ಚಾಗಿ ಇದು ಒಂದು ರೀತಿ ಜನಪ್ರಿಯತೆಗೋಸ್ಕರ ತೆಗೆದುಕೊಂಡಂತ ನಿರ್ಧಾರ ಹಿಂದಿನ ಸರ್ಕಾರ. ಹೀಗಾಗಿ ಈ ಒಂದು ಸಾಧಕ ಬಾಧಕಗಳನ್ನ ದೀರ್ಘವಾಗಿ ಚರ್ಚೆ ಮಾಡಿದೆ, ಇದರ ಆಗುಹೋಗುಗಳ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿದೆ, ಇದು ಸ್ಥಾಪನೆ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಗಂಭೀರವಾಗಿ, ವಿಶೇಷವಾಗಿ ಈ ನಮ್ಮ ಪರಿಣತರು ಯಾರಿದ್ದಾರೆ, ಅಕಾಡೆಮಿಷಿಯನ್ಸ್ ಯಾರಿದ್ದಾರೆ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ. ಮಂತ್ರಿಗಳು, MLAಗಳು ಏನು ಒಂದು ಒತ್ತಾಯ ತಂದ್ರು, ಆ ಒತ್ತಾಯಕ್ಕೆ ಮಣಿದು ಸರ್ಕಾರ ಇದನ್ನ ಸ್ಥಾಪನೆ ಮಾಡಿಬಿಟ್ಟಿದ್ದಾವೆ. ಈ 10 ವಿಶ್ವವಿದ್ಯಾನಿಲಯಗಳು ಹೆಚ್ಚಾಗಿ ಜಿಲ್ಲಾ ಮಟ್ಟದ ವಿಶ್ವವಿದ್ಯಾನಿಲಯಗಳಾಗಿವೆ. ಒಂದು ವಿಶ್ವವಿದ್ಯಾನಿಲಯ ಅಂತಂದ್ರೆ ಏನು ಒಂದು ಕಲ್ಪನೆ ಇದೆ ಅಂತಂದ್ರೆ ಅಲ್ಲಿ ಎಲ್ಲ ವಿಷಯಗಳಿಗೆ ಅಥವಾ ಎಲ್ಲ ವಿಷಯಗಳನ್ನ ಕುರಿತಾದ ಅಧ್ಯಯನಕ್ಕೆ ಅನುಕೂಲ ಇರಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಏನಿದೆ, ಯಾವ್ಯಾವ ಕ್ಷೇತ್ರಗಳಿದಾವೆ, ಬೇರೆ ಬೇರೆ ಕ್ಷೇತ್ರಗಳು, ಆ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ವಿದ್ಯಾರ್ಜನೆ, ಸಂಶೋಧನೆ ಮಾಡ್ಲಿಕ್ಕೆ ಅನುಕೂಲತೆಗಳು ಇರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಶುರುವಾಯ್ತು ಎಲ್ಲ. ನಿಮ್ಗೆ ಗೊತ್ತಿದ್ದಾಗೆ ಹಿಂದಿನ ಕಾಲದಲ್ಲಿ ಒಂದು 30-40 ವರ್ಷಗಳ ಹಿಂದಿನ ನಾವು ಒಂದು ಇದನ್ನ ನೋಡಿದಾಗ ಒಂದು ವಿಶ್ವವಿದ್ಯಾನಿಲಯ ಅಂತಂದ್ರೆ ಆ ವಿಶ್ವವಿದ್ಯಾನಿಲಯದಲ್ಲಿ ಮೆಡಿಕಲ್ಲು, ಎಂಜಿನಿಯರಿಂಗು, ಸೋಷಿಯಲ್ ಸೈನ್ಸಸ್ಸು, ಹೀಗೆ ಎಲ್ಲ ಕಾಮರ್ಸು, ಆರ್ಟ್ಸು, ಹ್ಯುಮ್ಯಾನಿಟೀಸು, ಆಮೇಲೆ ಲಲಿತ ಕಲೆಗಳು, ಸಂಗೀತ, ಈ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಹಾಗೂ ಸಂಶೋಧನೆಯನ್ನ ಕೈಗೊಳ್ತಕ್ಕಂಥ ಅನುಕೂಲತೆಗಳನ್ನ ಇಟ್ಕೊಂಡು ಇದು ವಿಶ್ವವಿದ್ಯಾಲಯಗಳನ್ನ ನಾವು ಸ್ಥಾಪನೆ ಮಾಡಿದ್ವಿ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಯ್ತು ಅಂತಂದ್ರೆ, ಫಸ್ಟ್ ಈ ಮೆಡಿಕಲ್ ಕಾಲೇಜಿನ ಅಥವಾ ವೈದ್ಯಕೀಯ ವಿಷಯ ಕುರಿತು ಸಪರೇಟ್ ಆಗಿ ಒಂದು ವಿಶ್ವವಿದ್ಯಾನಿಲಯ ಬಂತು. ಆಮೇಲೆ ಅದೇ ರೀತಿ ಎಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಒಂದು ಸಪರೇಟ್ ವಿಶ್ವವಿದ್ಯಾನಿಲಯ ಬಂತು. ಸೊ ಹೀಗಾಗಿ ಏನಾಯ್ತು ಅಂತಂದ್ರೆ ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲ ರೀತಿಯ ಒಂದು ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಅನುಕೂಲಗಳು ತಪ್ಪಿತು. ಆಮೇಲೆ ಕಳೆದ ಸುಮಾರು ಒಂದು 10-15 ವರ್ಷದಿಂದ ಈಚೆಗೆ ಏನಾಯ್ತು ಅಂತಂದ್ರೆ ಈ ಲಾ ಯೂನಿವರ್ಸಿಟಿ ಅಂತ ಒಂದು ಸಪರೇಟ್ ಮಾಡಿದ್ರು. ಹೀಗಾಗಿ ವಿಶ್ವವಿದ್ಯಾನಿಲಯಗಳ ಕೊನೆಗೆ ಯಾವ ಮಟ್ಟಕ್ಕೆ ಬಂದಿದ್ದಾವೆ, ಅದರಲ್ಲೂ ಜನರಲ್ ಯೂನಿವರ್ಸಿಟೀಸ್ ಇವತ್ತು ಏನಾಗಿದೆ ಅಂತಂದ್ರೆ MA ಆರ್ಟ್ಸ್ ವಿಷಯಗಳಲ್ಲಿ ಅಥವಾ ಮಾನವಿಕ ವಿಷಯಗಳಲ್ಲಿ, ಅದು ಸೋಷಿಯಾಲಜಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಇಂಥ ವಿಷಯಗಳು. ಎರಡನೇದು ಸೈನ್ಸ್ ಬಂದಾಗ ಅದರಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸು, ಜಿಯಾಗ್ರಫಿ, ಈ ರೀತಿ ವಿಷಯಗಳು, ಮ್ಯಾಥಮೆಟಿಕ್ಸು, ಮತ್ತೆ ಟು ಸಮ್ ಎಕ್ಸ್ಟೆಂಟ್
ಈ ಮ್ಯಾನೇಜ್ಮೆಂಟ್ ಕುರಿತಾದ ವಿಷಯಗಳು, ಮ್ಯಾನೇಜ್ಮೆಂಟ್ ನಲ್ಲಿ ಬಹಳಷ್ಟು ಕಾಲೇಜ್ಗಳು ಇವತ್ತು ಈ ನಮ್ಮ ಟೆಕ್ನಿಕಲ್ ಯೂನಿವರ್ಸಿಟಿ ಸೇರ್ಕೊಂಡಿದ್ದಾವೆ, ವಿಶ್ವೇಶ್ವರಯ್ಯ ಯೂನಿವರ್ಸಿಟಿಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ. ಹೀಗಾಗಿ ಏನಾಗ್ತದೆ, ವಿಶ್ವವಿದ್ಯಾನಿಲಯಗಳಲ್ಲಿ ಬೋಧಿಸ್ತಕ್ಕಂಥ ಕಲಿಸ್ತಕ್ಕಂಥ ವಿಷಯಗಳ ಸಂಖ್ಯೆ ಬಹಳ ಕಡಿಮೆ ಆಗ್ಬಿಟ್ಟು, ಇದರಿಂದ ಆದ ಒಂದು ದೊಡ್ಡ ಒಂದು ಸಮಸ್ಯೆ ಏನಾಯ್ತು ಅಂತಂದ್ರೆ, ಕಾಲೇಜುಗಳು ಅಂದ್ರೆ ಯಾವ ಕಾಲೇಜುಗಳು ಹೆಚ್ಚು ಹಣವನ್ನ ತರ್ತಿದ್ದೋ ಒಂದು ವಿಶ್ವವಿದ್ಯಾನಿಲಯ ಥ್ರೂ ಅಫಿಲಿಯೇಷನ್ ಫೀಸು, ಎಕ್ಸಾಮಿನೇಷನ್ ಫೀಸ್ ಮುಖಾಂತರ ಏನು ಒಂದು ಆದಾಯ ತರ್ತಿದ್ದೋ ಆ ಆದಾಯ ಬಹಳಷ್ಟು ಮಟ್ಟಿಗೆ ಕಮ್ಮಿ ಆಗೋಯ್ತು. ಮೊದಲ ಹೊಡೆತ ಈ ನಮ್ಮ ವಿಶ್ವವಿದ್ಯಾನಿಲಯದ ಸಿಸ್ಟಮ್ಗೆ ಬಿದ್ದ ಮೊದಲ ಹೊಡೆತ. ಆಮೇಲೆ ಬಹಳಷ್ಟು ವಿಶ್ವವಿದ್ಯಾನಿಲಯಗಳು ಪ್ರತಿ ವಿಶ್ವವಿದ್ಯಾನಿಲಯಕ್ಕೆ ಒಂದು 3-4 ಜಿಲ್ಲೆಗಳನ್ನ ಕೊಟ್ಟಿದ್ರು, ಅದಕ್ಕೆ ವ್ಯಾಪ್ತಿ ಶಿಕ್ಷಣ ಅದನ್ನ ಕೊಟ್ಟಿದ್ರು. ಅದೇನಾಯ್ತು, ಹೆಚ್ಚು ಹೆಚ್ಚು ವಿಶ್ವವಿದ್ಯಾನಿಲಯಗಳು ಬರಲಿಕ್ಕೆ ಶುರುವಾದ ಮೇಲೆ ಆ ಕಾಲೇಜುಗಳ ಸಂಖ್ಯೆ ಕೂಡ ಕಮ್ಮಿ ಆಗೋಯ್ತು. ಆ ಕಾಲೇಜುಗಳ ಸಂಖ್ಯೆ ಕಡಿಮೆ ಆದಂಗೆ ಆಯ್ತು ಅಂತ ಆದಾಯವೂ ಕುಸಿತ ಆಗೋಯ್ತು. ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂತಂದ್ರೆ, ಒಂದು ಜಿಲ್ಲೆಗೆ ಒಂದು ವಿಶ್ವವಿದ್ಯಾನಿಲಯ ಅಂತಂದಾಗ ಅಲ್ಲಿ ಬರ್ತಕ್ಕಂಥ ಕಾಲೇಜುಗಳು ಎಷ್ಟಿರ್ತವೆ, ಬಹಳ ಕಮ್ಮಿ ಇರ್ತವೆ. ಬಹಳ ಕಮ್ಮಿ ಏನಾಗುತ್ತೆ, ಆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬರ್ತಕ್ಕಂಥ ಆದಾಯ ಒಂದು ಒಂದು ನಾಲೆಡ್ಜ್ ಒಂದು ಲೆವೆಲ್ ಅಂತ ನಾವ್ ಹೇಳ್ತೀವಿ. ಯಾಕೆಂತಂದ್ರೆ 3-4 ಜಿಲ್ಲೆಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅವರಲ್ಲಿರ್ತಕ್ಕಂಥ ವೈವಿಧ್ಯತೆ ಏನಿರ್ತದೆ, ಅವರಲ್ಲಿರ್ತಕ್ಕಂಥ ಜ್ಞಾನಮಟ್ಟ ಏನಿರ್ತದೆ ಅದು ಕುಸಿತು ಒಂದು, ಮತ್ತೆ ಸಂಖ್ಯೆನೂ ಸಹ ಕುಸಿತು. ಈಗ ಏನಾಗಿದೆ, ಸರ್ಕಾರ ವಿಶ್ವವಿದ್ಯಾಲಯಗಳನ್ನ ಶುರು ಮಾಡಿದಾಗ ಏನಾಯ್ತು, ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವೇನ್ ಹೇಳ್ತೀವಿ, ಮೂಲಭೂತ ಸೌಕರ್ಯಗಳು ಸರಿಯಾಗಿ ಈ ರೀತಿಯ ಒಂದು ಅತಂತ್ರ ಪರಿಸ್ಥಿತಿ ಸೃಷ್ಟಿಯಾಯಿತು ಕರ್ನಾಟಕದಲ್ಲಿ ವಿಶೇಷವಾಗಿ. ಇದು ಒಂದು ಹಿನ್ನೆಲೆ, ವಿಶ್ವವಿದ್ಯಾನಿಲಯಗಳ ಗುಣಮಟ್ಟ ಕುಸಿಲಿಕ್ಕೆ ಮತ್ತೆ ವಿಶ್ವವಿದ್ಯಾನಿಲಯಗಳು ಆರ್ಥಿಕವಾಗಿ ಅವು ಕುಸಿಲಿಕ್ಕೆ ಇದು ಪ್ರಮುಖವಾದ ಕಾರಣ ಆಯ್ತು. ಪೂರ್ಣಾನಂದ ಸರ್, ಇದೇ ವಿಚಾರದ ಬಗ್ಗೆ ಕೇಳೋದಾದ್ರೆ ತಾವು ಏನು ಹೇಳ್ತೀರಾ ಅಂತೇಳಿ, ಯಾಕೆ ಸರ್ಕಾರದ ಈ ನಿರ್ಧಾರದ ಕುರಿತಂತೆ ತಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ, ಈ ವಿಶ್ವವಿದ್ಯಾನಿಲಯಗಳನ್ನ ಯಾವುದೇ ತಯಾರಿ ಇಲ್ದೇನೆ, ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಕೊಡದೇನೆ, ಅವರಿಗೆ ಬೇಕಾದಂತಹ ಈ ಹ್ಯೂಮನ್ ರಿಸೋರ್ಸ್ ಏನಿದೆ, ಮಾನವ ಸಂಪನ್ಮೂಲ, ಅದನ್ನು ಕೊಡದೇನೆ ಇದನ್ನು ಶುರು ಮಾಡಿದ್ರು ವಿತೌಟ್ ಎನಿ ಪ್ಲಾನಿಂಗ್. ನಾನು ನೋಡಿದ ಹಾಗೆ ಇದನ್ನು ಶುರು ಮಾಡಿದ್ದು ರಾಜಕೀಯ ಪ್ರತಿಷ್ಠೆಗಾಗಿ. ಇದನ್ನು ಶುರು ಮಾಡಿದವ್ರಿಗೆ ನನಗೆ ಅನ್ಸಿದ್ದು, ಒಂದು ವಿಶ್ವವಿದ್ಯಾನಿಲಯ ಅಂದ್ರೆ ಏನು ಅನ್ನೋ ಕಲ್ಪನೆ ಇದ್ದಂಗಿಲ್ಲ. ಒಂದು ವಿಶ್ವವಿದ್ಯಾನಿಲಯ ಅಂತಂದ್ರೆ ಹಲವಾರು ಸಬ್ಜೆಕ್ಟ್ಗಳನ್ನ ಅಲ್ಲಿ ಕಲಿಸ್ಬೇಕು, ಮತ್ತೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಮಿನಿಮಮ್ ಒಂದಿಷ್ಟು ಇರಬೇಕು ಅಂತಿದೆ. ಈಗ ನೀವು NEP ಅಂತ ತಗೊಂಡ್ರೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ತಗೊಂಡ್ರೆ, ಅದು ಹಲವಾರು ಕಡೆಗಳಲ್ಲಿ ಆ ರಿಪೋರ್ಟ್ ಇದೆಯಲ್ಲ, ರಿಪೋರ್ಟ್ ಹಲವಾರು ಕಡೆಗಳಲ್ಲಿ ದೇ ಶುಡ್ ಬಿ ಲಾರ್ಜ್ ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟೀಸ್ ಅಂತ ಹೇಳುತ್ತೆ. ಲಾರ್ಜ್ ಯೂನಿವರ್ಸಿಟೀಸ್ ಇರಬೇಕು ಅಂತ. ಅಫ್ಕೋರ್ಸ್ ಒಂದ್ ಕಡೆ ಡಿಸ್ಟ್ರಿಕ್ಟಿಗೆ ಒಂದೊಂದು ಒಳ್ಳೆ ವಿಶ್ವವಿದ್ಯಾನಿಲಯ ಇರಬೇಕು ಅಂತ ಹೇಳುತ್ತೆ. ಆದ್ರೆ ಯಾವುದೇ ವಿಶ್ವವಿದ್ಯಾನಿಲಯವನ್ನು ಶುರು ಮಾಡಿದ್ರೆ ಅದಕ್ಕೆ ಅಗತ್ಯ ಇರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅನ್ನ, ಹ್ಯೂಮನ್ ರಿಸೋರ್ಸ್ ಅನ್ನ ಕೊಡ್ಬೇಕಾಗತ್ತೆ. ಅದನ್ನು ಕೊಡ್ಲಿಲ್ಲ. ಸೊ ವಿತೌಟ್ ಎನಿ ಪ್ಲಾನಿಂಗ್, ಯಾವುದೇ ಪೂರ್ವ ತಯಾರಿ ಇಲ್ಲದೇನೆ ಈ ವಿಶ್ವವಿದ್ಯಾಲಯ ಶುರು ಮಾಡಿರೋದ್ರಿಂದ ನನ್ನ ಅಭಿಪ್ರಾಯದಲ್ಲಿ ಈ ವಿಶ್ವ ವಿದ್ಯಾನಿಲಯಗಳನ್ನ ಮುಚ್ಚೋದ್ರಲ್ಲಿ ತಪ್ಪೇನಿಲ್ಲ. ಮತ್ತೆ ಇದರಿಂದ ವಿದ್ಯಾರ್ಥಿಗಳಿಗೆ ಏನೋ ತೊಂದರೆ ಆಗುತ್ತೆ ಅಂತ ಹೇಳಿ ನನಗೆ ಅನ್ಸಿಲ್ಲ. ಯಾಕೆ ಅಂತಂದ್ರೆ, ಹಿಂದೆ ಈ ಕಾಲೇಜ್ಗಳಿದ್ದ ಕಡೆನೆ ಈಗ ವಿಶ್ವವಿದ್ಯಾಲಯಗಳನ್ನು ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳು ಅಲ್ಲಿ ಕಲಿಯೋದಕ್ಕೆ ಹೋಗಿದ್ದಾರೆ, ಅದು ಮುಂದುವರಿಯುತ್ತೆ. ನನ್ನ ಸಲಹೆ ಏನಂದ್ರೆ, ಈ ವಿಶ್ವವಿದ್ಯಾನಿಲಯಗಳನ್ನ PG ಸೆಂಟರ್ಗಳಾಗಿ ಅಥವಾ ರಿಸರ್ಚ್ ಸೆಂಟರ್ಗಳಾಗಿ ಮುಂದುವರಿಸಬಹುದು. ನಿಜವಾಗಿ ಇಷ್ಟು ವಿಶ್ವವಿದ್ಯಾನಿಲಯಗಳ ಅಗತ್ಯ ಇರಲಿಲ್ಲ. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಪೂರ್ವ ತಯಾರಿ ಇಲ್ದೇನೆ ಇದನ್ನ ಈ ಎಲ್ಲ ವಿಶ್ವವಿದ್ಯಾಲಯಗಳನ್ನ ಶುರು ಮಾಡಿದ್ದಾರೆ. ಆಮೇಲೆ ನನ್ನ ಪ್ರಕಾರ ವಿದ್ಯಾರ್ಥಿಗಳಿಗೆ ಇದರಿಂದ ಯಾವ ರೀತಿ ತೊಂದರೆನೂ ಆಗಲ್ಲ.
ಹಿಂದೆ ಎಲ್ಲ ಒಂದು ವಿಶ್ವವಿದ್ಯಾನಿಲಯ 2-3 ವಿಶ್ವವಿದ್ಯಾನಿಲಯ ಆದ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದಿಲ್ಲ. ನನಗೇನಂದ್ರೆ ಕಾಲೇಜುಗಳನ್ನ ಹೆಚ್ಚು ಹೆಚ್ಚು ಮಾಡೋದು ಅಗತ್ಯ ಇದೆ. ಎಲ್ಲೆಲ್ಲಿ ಕಾಲೇಜುಗಳಿಲ್ವೋ ಅಂತ ಕಡೆ ಕಾಲೇಜುಗಳನ್ನ ಮಾಡಬೇಕು. ಈಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏನ್ ಹೇಳುತ್ತೆ ಅಂದ್ರೆ ಹೈಯರ್ ಎಜುಕೇಶನ್ ಅಲ್ಲಿ ಎನ್ರೋಲ್ಮೆಂಟ್ 50% ತನಕ ಹೋಗ್ಬೇಕು ಅಂತ. ಈಗ 2020ರಲ್ಲಿ ಈ ನ್ಯೂ ಎಜುಕೇಶನ್ ಪಾಲಿಸಿ ಬಂದಾಗ ಸುಮಾರು 26% ಎನ್ರೋಲ್ಮೆಂಟ್ ಇತ್ತು ಹೈಯರ್ ಎಜುಕೇಶನ್ ಅಲ್ಲಿ. ಅದು 50%ಗೆ ಹೋಗ್ಬೇಕು. ಅದಕ್ಕೋಸ್ಕರ ಯೂನಿವರ್ಸಿಟಿಗಳನ್ನ ಮಾಡಬೇಕು ಅನ್ನೋದು ಅವರ ಆ ಯೋಜನೆಯಲ್ಲಿತ್ತು. ಆದ್ರೆ ನನ್ನ ಪ್ರಕಾರ ಯೂನಿವರ್ಸಿಟಿಗಳು ಮಾಡೋ ಅಗತ್ಯ ಇಲ್ಲ, ಕಾಲೇಜುಗಳನ್ನು ಮಾಡ್ಲಿ. ಯೂನಿವರ್ಸಿಟಿ ಅಂದ್ರೆ ತುಂಬಾ ದೊಡ್ಡದಿದ್ರೆ, ಸಾವಿರಾರು ವಿದ್ಯಾರ್ಥಿಗಳಿದೆ, ಹಲವಾರು ಡಿಸಿಪ್ಲಿನ್ಸ್ ಇದ್ರೆ ಅದು ಯೂನಿವರ್ಸಿಟಿ. ಇಲ್ಲ ಅಂದ್ರೆ ಇಟ್ ಇಸ್ ಎ ಕಾಲೇಜ್. ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಕಾಲೇಜುಗಳನ್ನ ಯೂನಿವರ್ಸಿಟಿಗಳು ಅಂತ ಕರೆಯೋಕ್ ಶುರು ಮಾಡಿದ್ದಾರೆ. ಹಂಗಾಗಿ ಈ ವಿಶ್ವವಿದ್ಯಾನಿಲಯಗಳನ್ನ ನನ್ನ ಪ್ರಕಾರ ಮುಚ್ಚೋದು ಒಳ್ಳೇದು. ಇಷ್ಟೇ ಅಲ್ಲ, ಬೇರೆ ವಿಶ್ವವಿದ್ಯಾಲಯಗಳನ್ನು ಕೂಡ ಮುಚ್ಚೋದು ಒಳ್ಳೇದು. ಇನ್ನು ಯಾಕೆಂದ್ರೆ ಕೆಲವು ವಿಶ್ವವಿದ್ಯಾನಿಲಯ ಇಲ್ಲಿ ತನಕ 10-15 ಜನ ವಿದ್ಯಾರ್ಥಿಗಳು ಇಲ್ಲ. ಹೌದು ಸರ್. ಒಬ್ರು ಫುಲ್ ಟೈಮ್ ಫ್ಯಾಕಲ್ಟಿ ಇಲ್ಲ ಅಂತ ಇನ್ನು ಈ ವಿಶ್ವವಿದ್ಯಾಲಯಗಳು ಸುಮಾರು ಇದಾವೆ. ಅಂದ್ರೆ ಕಳೆದ 10-15 ವರ್ಷದಲ್ಲಿ ಶುರುವಾಗಿರೋ ವಿಶ್ವವಿದ್ಯಾಲಯಗಳೆಲ್ಲ ಇದಾವೆ. ಅವು ಯಾತಕ್ಕಿದಾವೆ ಅಂತ ಇಲ್ಲಿ ತನಕ ಗೊತ್ತಿಲ್ಲ. ಸೊ ಹಂಗಾಗಿ ಐ ಆಮ್ ಫಾರ್ ಕ್ಲೋಸಿಂಗ್ ಡೌನ್ ಆಫ್ ಯೂನಿವರ್ಸಿಟೀಸ್. ಯಾಕೆಂದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ವಿದ್ಯಾರ್ಥಿಗಳು ಇಲ್ಲ. ಈಗ ರೆಗ್ಯುಲರ್ ಯೂನಿವರ್ಸಿಟಿಗಳಿಗೆ ವಿದ್ಯಾರ್ಥಿಗಳಿಲ್ಲ. ಹೌದು ಸರ್. ಕುವೆಂಪು ಯೂನಿವರ್ಸಿಟಿ ಇರ್ಬೋದು, ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ, ನೀವು ಅಡ್ಮಿಷನ್ ಟೈಮ್ ನಲ್ಲಿ ಬಂದ ಮಾಧ್ಯಮ ವರದಿಗಳನ್ನು ನೋಡಿ. ಎಲ್ಲಾ ಕಡೆ ಏನು ವರದಿಗಳು ಬಂದಿದೆ ಅಂತಂದ್ರೆ ಅಪ್ಲಿಕೇಶನ್ಸ್ ಕಡಿಮೆ ಆಗಿದೆ, ವಿದ್ಯಾರ್ಥಿಗಳೇ ಇಲ್ಲ ಅಂತ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ನೀವು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಅನುಮತಿ ಕೊಡ್ತಾ ಇದ್ದೀರಿ. 27 ಯೂನಿವರ್ಸಿಟಿಗಳು ಪ್ರೈವೇಟ್ ಯೂನಿವರ್ಸಿಟಿಗಳು ಕರ್ನಾಟಕದಲ್ಲಿ ಇದಾವೆ, ಅದರ 16 ಬೆಂಗಳೂರಲ್ಲೇ ಇದಾವೆ. ಇಷ್ಟು ವಿಶ್ವವಿದ್ಯಾಲಯಗಳು ನೀವು ಓಪನ್ ಮಾಡ್ತಾ ಹೋದ್ರೆ ಪಬ್ಲಿಕ್ ಯೂನಿವರ್ಸಿಟೀಸ್ಗೆ ಎಲ್ಲಿಂದ ಬರ್ತಾರೆ ವಿದ್ಯಾರ್ಥಿಗಳು? ಹೌದು ಸರ್. ಸೊ ಹಂಗಾಗಿ ದೇ ನೀಡ್ ಟು ಥಿಂಕ್ ಅಬೌಟ್ ಅದು, ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಐ ಹೋಪ್ ಈ ಕ್ಯಾಬಿನೆಟ್ ಒಳ್ಳೆ ಡಿಸಿಷನ್ ತಗೊಳುತ್ತೆ ಅನ್ಕೊಂಡಿದ್ದೀನಿ. ಇದರಿಂದ ನನ್ನ ಐ ಆಮ್ ರಿಪೀಟಿಂಗ್ ಅಗೇನ್, ವಿದ್ಯಾರ್ಥಿಗಳು ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ. ಯೂನಿವರ್ಸಿಟಿ ಮುಚ್ಚೋದಂತಂದ್ರೆ ಕಾಲೇಜ್ ಮುಚ್ಚೋದಲ್ಲ. ಯೂನಿವರ್ಸಿಟಿ ಅನ್ನೋ ಒಂದು ಫ್ರೇಮ್ ವರ್ಕ್ ಏನಿದೆ, ಆಡಳಿತ ವ್ಯವಸ್ಥೆ ಏನಿದೆ, ಅದು ಬದಲಾಗುತ್ತೆ. ವಿದ್ಯಾರ್ಥಿಗಳಿಗೆ ಏನೂ ಆಗಲ್ಲ. ಹೌದು ಸರ್. ಹೌದು ಸರ್. ಏನಂತ ಹೇಳಿದ್ರೆ ನೀವು ಹೇಳ್ತಿರೋದು ಸರಿ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಈಗ ನಮ್ಮ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದಲ್ಲಿ ನಾವೇನು ಕಲಿಯುವಾಗಿತ್ತು ಅಷ್ಟು ಸ್ಟ್ರೆಂತ್ ಕೂಡ ಬರ್ತಾ ಇಲ್ಲ. ಬಾಲು ಸರ್, ಇದೇ ವಿಚಾರವನ್ನ ಕೇಳೋದಾದ್ರೆ ಈ ರೀತಿಯಾಗಿ ಆಗ್ತಿರೋದಕ್ಕೆ, ಅಂದ್ರೆ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಿರೋದಕ್ಕೆ ಕಾರಣ ಏನಿರ್ಬೋದು ಸರ್? ತಾವಾಗಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರಿ, ಬಟ್ ಮೂಲಭೂತವಾದ ಕಾರಣಗಳು ಏನಿರ್ಬೋದು ಸರ್? ಇದು ಒಂದು ಪ್ರಮುಖವಾಗಿ ಪೂರ್ಣಾನಂದ ಅವರು ಒಂದು ಪ್ರಸ್ತಾಪ ಮಾಡಿದ್ರು. ಏನಂತಂದ್ರೆ, ಎಲ್ಲೆಲ್ಲಿ ವಿಶ್ವವಿದ್ಯಾಲಯಗಳು ಹೊಸ ವಿಶ್ವವಿದ್ಯಾನಿಲಯಗಳು ಶುರುವಾಗಿದಾವಲ್ಲ, ಅಲ್ಲೆಲ್ಲ PG ಅಂತ ಇತ್ತು. ಈಗ ಉದಾಹರಣೆಗೆ ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಹಾವೇರಿನಲ್ಲಿ ಒಂದು PG ಸೆಂಟರ್ ಇತ್ತು. ಹೀಗೆ ಅಂದ್ರೆ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಶನ್ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ PG ಸೆಂಟರ್ಗಳನ್ನು ಮಾಡಿದ್ರು. ಈಗ ಉದಾಹರಣೆಗೆ ಮಂಗಳೂರು ಹಾಗೇನೆ, ಅದು ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು PG ಸೆಂಟರ್ ಅಂತ ಮಾಡಿದ್ರು. ಕೊನೆಗೆ ಅದು ಮಂಗಳೂರು ಯೂನಿವರ್ಸಿಟಿ ಆಯ್ತು. ಹೀಗೆ PG ಸೆಂಟರ್ಗಳನ್ನ ಇವರು ಏಕಾಏಕಿ ವಿಶ್ವವಿದ್ಯಾನಿಲಯಗಳನ್ನಾಗಿ ಪರಿವರ್ತನೆ ಮಾಡಿದ್ರು. ಇದರಿಂದ ಇದು ಒಂದು ಆಸ್ಪೆಕ್ಟ್, PG ಸೆಂಟರ್ಗಳನ್ನ ವಿಶ್ವವಿದ್ಯಾನಿಲಯಗಳಾಗಿ ಕನ್ವರ್ಟ್ ಮಾಡತಕ್ಕ ಒಂದು ಪ್ರಮುಖವಾದ ನಿರ್ಧಾರ ಸರ್ಕಾರದ್ದು. ಎರಡನೇದು ಬಹಳ ಮುಖ್ಯವಾದ ಏನಾಯ್ತು ಅಂತಂದ್ರೆ, ಈ ಕಳೆದ 15-20 ವರ್ಷಗಳಿಂದ ವಿಶ್ವವಿದ್ಯಾಲಯಗಳಲ್ಲಿ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಬಹಳ ಕಡಿಮೆ ಪ್ರಮಾಣದಲ್ಲಿ ರಿಕ್ರೂಟ್ಮೆಂಟ್ಗಳಾಗ್ತಾ ಇದೆ. ಯಾಕೆ? ಹೈಯರ್ ಎಜುಕೇಶನ್ ಸ್ವಲ್ಪ ಕಾಸ್ಟ್ಲಿ ವಿಚಾರ. ಯಾಕೆಂದ್ರೆ ಉನ್ನತ ಶಿಕ್ಷಣ ನೀವು ಕೊಡಬೇಕು ಅಂತಂದ್ರೆ ಉದ್ದೇಶ ಏನು? ಅತ್ಯುತ್ತಮ ಶಿಕ್ಷಕರನ್ನ, ಅತ್ಯುತ್ತಮ ಪ್ರತಿಭಾವಂತ ಶಿಕ್ಷಕರನ್ನ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಬರದೇ ಇದ್ರೆ ಆಗ ಉನ್ನತ ಶಿಕ್ಷಣಕ್ಕೆ ಬೆಲೆ ಬರಲ್ಲ. ಯಾಕೆಂದ್ರೆ ಹೈಯರ್ ಎಜುಕೇಶನ್ ಪರ್ಪಸ್ ಏನಂತಂದ್ರೆ ಅತ್ಯುತ್ತಮ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂಥದ್ದು. ಆ ಉತ್ತಮ ಶಿಕ್ಷಣವನ್ನು ನೀಡುವುದಕ್ಕೆ ಬೇಕಾದಂತ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂತ ಒಂದು ವಿಚಾರ. ಈ ವಿಷಯದಲ್ಲಿ ಏನಾಗಿದೆ ಅಂದ್ರೆ, ಕಳೆದ ಸುಮಾರು 15 ವರ್ಷಗಳಿಂದ ಎಲ್ಲ ಸರ್ಕಾರಗಳು, ಅದು ಆಡಳಿತಾರೂಢ ಪಕ್ಷಗಳಿರ್ಬೋದು, ವಿರೋಧ ಪಕ್ಷಗಳು ಬಂದರೂ ಕೂಡ
ಅನೇಕ ಕಾರಣಗಳನ್ನ ಒಡ್ಡಿ, ಅನೇಕ ನೆಪಗಳನ್ನ ಒಡ್ಡಿ ಈ ರೆಗ್ಯುಲರ್ ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಒಂದು ವಿಷಯ ಸರಿಯಾಗಿ ಪಾಲನೆ ಆಗ್ಲಿಲ್ಲ ಆಲ್ ಓವರ್ ಕರ್ನಾಟಕ. ಈಗ ನೋಡಿ, ಎಷ್ಟೋ ವಿಶ್ವವಿದ್ಯಾನಿಲಯಗಳಲ್ಲಿ, ಎಷ್ಟೋ ಡಿಪಾರ್ಟ್ಮೆಂಟ್ಗಳಲ್ಲಿ ಫುಲ್ ಟೈಮ್ ಟೀಚರ್ಸ್ಗಳೇ ಇಲ್ಲ. ಅದಕ್ಕೆ ಸರ್ಕಾರ ಎಲ್ರಿಗೂ ಗೊತ್ತಿದ್ದಾಗೆ ಗೆಸ್ಟ್ ಲೆಕ್ಚರರ್, ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ತಾರೆ. ಒಂದು ಏನು ಈ ನೀವು ಬರೇ ಈಗ ಇದುವರೆಗೆ ಪಾಪ ಕಾಲೇಜು ಶಿಕ್ಷಕರಿಗೆ, ಅತಿಥಿ ಉಪನ್ಯಾಸಕರಿಗೆ 12,000, 15,000, 20,000 ಅವ್ರ ಕೈಲಿ ಪಾಠ ಮಾಡಿಸ್ತಾ ಇದ್ರು. ಆಕ್ಚುಲಿ ದೇ ಆರ್ ಆಲ್ ಕ್ವಾಲಿಫೈಡ್ ಫೆಲೋಸ್. ಎಲ್ರೂ MA ಮಾಡಿದ್ದಾರೆ, ಎಲ್ರೂ ಸೆಟ್ ನೆಟ್ ಎಕ್ಸಾಮ್ ಪಾಸ್ ಮಾಡಿದ್ದಾರೆ, ಎಷ್ಟೋ ಜನ MPhil ಮಾಡಿದ್ದಾರೆ, ಎಷ್ಟೋ ಜನ PhD ಮಾಡಿದ್ದಾರೆ. ಆದ್ರೂ ಅವರು ಕೊಡ್ತಾ ಇದ್ದ ಸಂಬಳದ ಒಂದು ಪ್ರಮಾಣ ಬಹಳ ಕಡಿಮೆ ಇತ್ತು ಇಷ್ಟು ದಿವಸ. ಈಗ ಅವರೆಲ್ಲ ಹೋರಾಟ ಮಾಡಿ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ಸಂಬಳವನ್ನ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಅದು ಒಂಥರ ಗ್ಯಾರಂಟಿ ನೌಕರಿ ಅಲ್ಲ, ಅದು ಏನ್ ಬೇಕಾದ್ರೂ. ಯಾಕಂದ್ರೆ ಇವ್ರಿಗಿಂತ ಒಳ್ಳೆ ಕ್ಯಾಂಡಿಡೇಟ್ ಬಂದ್ರೆ ಅದರಲ್ಲಿ ಇನ್ನೊಬ್ಬ ಸೆಲೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಇವನು ನಾನು ಪೋಸ್ಟ್ ಇಂದ ಗೆಸ್ಟ್ ಲೆಕ್ಚರರ್ ಆಗಿದ್ದೀನಿ, ಈ ಪೋಸ್ಟ್ ನನಗೇ ಕೊಡ್ಬೇಕು ಅಂತ ಕೇಳಕ್ಕೂ ಆಗಲ್ಲ. ಯಾಕೆಂತಂದ್ರೆ ಒಂದು ಯೂನಿವರ್ಸಿಟಿ ಪೋಸ್ಟ್ ಫಿಲ್ಅಪ್ ಮಾಡ್ಬೇಕಾದ್ರೆ ಅವರು ರಿಸರ್ಚ್ ಡಿಗ್ರಿ ಕೇಳ್ತಾರೆ, ಒಳ್ಳೆ ಪರ್ಸೆಂಟೇಜ್, ಆಮೇಲೆ ರಿಸರ್ಚ್ ಪಬ್ಲಿಕೇಶನ್ಸ್ ಕೇಳ್ತಾರೆ, ಬುಕ್ಸ್ ಬರ್ದಿರ್ಬೇಕು ಅಂತ ಎಲ್ಲ ನಿಯಮಾವಳಿಗಳಿವೆ. ಸೊ ಆದ್ರಿಂದ ಈ ಒಂದು ಗೆಸ್ಟ್ ಲೆಕ್ಚರ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಅತಿಥಿ ಉಪನ್ಯಾಸಕರು, ವಿಶೇಷವಾಗಿ ವಿಶ್ವವಿದ್ಯಾಲಯದ ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಈ ಒಂದು ಕಲ್ಚರ್ ಬಂದ್ಬಿಡ್ತು. ಏನಂತಂದ್ರೆ ಒಬ್ಬ ಮೇಷ್ಟ್ರ ಸಂಬಳದಲ್ಲಿ ನಾವು 2-3 ಜನನ ಅಪಾಯಿಂಟ್ ಮಾಡ್ಕೋಬಹುದು, ಒಂದು ಕಲ್ಚರ್ ಬಂದ್ಬಿಡ್ತು. ಇದು ಎಷ್ಟು ದೊಡ್ಡದಾಗಿದೆ ನಿನಗೆ ಗೊತ್ತಿರ್ಬೇಕು. KCD ನಲ್ಲಿ ಇವತ್ತು ಕರ್ನಾಟಕದ ಪ್ರತಿಷ್ಠಿತ ಕಾಲೇಜು ಕರ್ನಾಟಕ ಆರ್ಟ್ಸ್ ಕಾಲೇಜು ಅಷ್ಟೇ ಇಲ್ಲ, ಕಾಮರ್ಸ್ ಎಲ್ಲ ಇದಾವೆ. ಅಲ್ಲಿ ಏನಾಗಿದೆ, ಈಗ ಗೆಸ್ಟ್ ಲೆಕ್ಚರರ್ಸ್ಗಳೇ ಇವತ್ತು ಡಿಪಾರ್ಟ್ಮೆಂಟ್ ಗಳನ್ನ ನಡೆಸ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗ್ಬಿಟ್ಟಿದೆ. ಸೊ ಹೀಗಾಗಿ ಈ ಒಂದು ನಾವು ಏನು ಈ ಗೆಸ್ಟ್ ಲೆಕ್ಚರ್ಸ್ ಸ್ವಾಭಾವಿಕವಾಗಿ ಕೆಲಸ ಎಲ್ಲ ಮಾಡಿಸ್ಕೋತಾರೆ, ರೆಗ್ಯುಲರ್ ಫ್ಯಾಕಲ್ಟಿ ಏನ್ ಮಾಡ್ತಾರೆ ಆ ಕೆಲಸ ಎಲ್ಲ ಮಾಡಿಸ್ಕೋತಾರೆ. ಆದ್ರೆ ಈ ಗೆಸ್ಟ್ ಫ್ಯಾಕಲ್ಟಿಗೆ ನಾವು ಈ ಪೊಸಿಷನ್ ಕಂಟಿನ್ಯೂ ಆಗ್ತೀವೋ ಇಲ್ವೋ ಅಂತಕ್ಕಂಥ ಭಯ ಯಾವಾಗ್ಲೂ ಕಾಡ್ತಾ ಇರ್ತದೆ. ಹೀಗಾಗಿ ಅವರು ಹೆಚ್ಚಿನ ಏನು ಸಂಶೋಧನೆಯನ್ನ ಮಾಡ್ಲಿಕ್ಕೆ, ಮತ್ತೆ ಅವರಿಗೆ ಸ್ವಾಭಾವಿಕವಾಗಿ ಅವರು ದೇ ಕಾಂಟ್ ಕ್ಲೈಮ್ ದ ರಿಸರ್ಚ್ ಫಂಡ್ಸ್. ಯಾಕಂದ್ರೆ ಇಫ್ ಯು ಪರ್ಮನೆಂಟ್ ಟೀಚರ್, ಯಾವ UGC ಆಗ್ಲಿ ICSSR ಆಗ್ಲಿ ಯಾರು ಅವ್ರಿಗೆ ಫಂಡಿಂಗ್ ಕೊಡಲ್ಲ. ಯಾಕಂದ್ರೆ ಅಕೌಂಟಬಿಲಿಟಿ ಇಲ್ಲ ಅಂತ. ಇವನು ಬರ್ತಾನೋ ಬರೋ, ನೆಕ್ಸ್ಟ್ ಇಯರ್ ಇರ್ತಾನೋ ಇರಲ್ವೋ. ಹೀಗಾಗಿ ಈ ಅತಿಥಿ ಉಪನ್ಯಾಸಕರು ಅಂತ ಏನಾಯ್ತು, ಅಲ್ಲಿಂದೀಚೆಗೆ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಶೋಧನೆ ಬಹಳ ಕುಂಠಿತಗೊಂಡಿದೆ. ಸೊ ಒಂದು ದೊಡ್ಡ ಹೊಡೆತ. ಎರಡನೇದು, ನಾನು ಮೊದಲೇ ಹಾಗೆ ಈ ಆದಾಯ ಬಹಳ ಕಮ್ಮಿ ಆಗೋಯ್ತು ಯೂನಿವರ್ಸಿಟಿಗಳಿಗೆ. ಆಮೇಲೆ ದುರದೃಷ್ಟ, ಕರ್ನಾಟಕದಲ್ಲಂತೂ ಸರ್ಕಾರಗಳು ನಮ್ಮ ಹೈಯರ್ ಎಜುಕೇಶನ್ ಅಥವಾ ಉನ್ನತ ಶಿಕ್ಷಣವನ್ನ ತೀವ್ರವಾಗಿ ಕಡೆಗಣಿಸ್ಬಿಟ್ರು. ಯಾಕೆಂದ್ರೆ ರಿಸರ್ವೇಶನ್ ಕ್ಯಾಟಗರಿಗಳು ಇರೋದ್ರಿಂದ ಫೀಸ್ ಜಾಸ್ತಿ ಮಾಡಲ್ಲ. ಅದೊಂದು ದೊಡ್ಡ ತಲೆನೋವು. ಎರಡನೇದೇನು, ಕಾಲೇಜುಗಳ ಸಂಖ್ಯೆ ಕಮ್ಮಿ ಆಗೋಯ್ತು. ಕಾಲೇಜುಗಳ ಸಂಖ್ಯೆ ಯಾಕೆ ಕಮ್ಮಿ ಆಯ್ತು ಅಂತಂದ್ರೆ, ಕಾಲೇಜ್ ಬರಲ್ಲ, ಎಂಜಿನಿಯರಿಂಗ್ ಕಾಲೇಜ್ ಎಲ್ಲ ಹೊರಟೋದು. ಅಂದ್ರೆ ಎಲ್ಲೆಲ್ಲಿ ಒಳ್ಳೊಳ್ಳೆ ಇನ್ಕಮ್ ಸೋರ್ಸ್ಗಳಿತ್ತು ಅವೆಲ್ಲ ಬೇರೆ ಬೇರೆ ಯೂನಿವರ್ಸಿಟಿ ಸೇರ್ಕೊಂಡ್ಬಿಡ್ತು. ಮೆಡಿಕಲ್ ಬೇರೆ ಆಗೋಯ್ತು, ಲಾ ಬೇರೆ ಆಗೋಯ್ತು, ಆಮೇಲೆ ಎಂಜಿನಿಯರಿಂಗ್ ಬೇರೆ ಆಗೋಯ್ತು. ಇನ್ನು ಉಳ್ಕೊಂಡವ್ರು ಯಾರು? MA, MSc, ಇಷ್ಟೇ ಜನ ಉಳ್ಕೊಂಡ್ರು. ಇಷ್ಟೇ ಕಡಿಮೆನೂ ಇದಾವೆ, ವಿದ್ಯಾರ್ಥಿಗಳ ಸಂಖ್ಯೆನೂ ಕಡಿಮೆ ಇರ್ತವೆ ಎಷ್ಟೋ ಸಲ. ಸೊ ಇದು ಒಂದ್ ರೀತಿ ದೊಡ್ಡ ಬರ್ಡನ್ ಆಗೋಯ್ತು ಏನು ಯೂನಿವರ್ಸಿಟಿಗಳಿಗೆ. ಸೊ ಯೂನಿವರ್ಸಿಟಿ ಏನು ಒಂದು ಜಿಲ್ಲೆ ಒಂದು ಯೂನಿವರ್ಸಿಟಿ ಇದ್ರೆ ಏನಾಗ್ಬಿಡ್ತದೆ, ಅದರಿಂದ ಏನು ಸಾಧಕ ಬಾಧಕಗಳೇನು, ಇದು ಒಳ್ಳೆ ತೀರ್ಮಾನ ಅಂತ ಯಾರು ಅಷ್ಟು ಗಂಭೀರವಾಗಿ ಯೋಚನೆ ಮಾಡಲಿಲ್ಲ. ಏನೋ ಹೈಯರ್ ಎಜುಕೇಶನ್, ಉನ್ನತ ಶಿಕ್ಷಣ ನಮ್ಮ ದೇಶದಲ್ಲಿ ಹೆಚ್ಚಾಗ್ಬೇಕು, ಪರ್ಸೆಂಟೇಜ್ ಹೆಚ್ಚಾಗ್ಬೇಕು, ಆ ದೃಷ್ಟಿ ಇಟ್ಕೊಂಡು ಎಲ್ಲ ಪ್ರತಿ ಜಿಲ್ಲೆಗೂ ಹೆಚ್ಚು ಕಮ್ಮಿ ಒಂದೊಂದು ಯೂನಿವರ್ಸಿಟಿಗಳಾಗೋದು. ಇದರಿಂದ ಏನಾಯ್ತು, ಹೊಸ ಯೂನಿವರ್ಸಿಟಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಯ್ತು.
ಎರಡನೇದೇನು, ಹಳೆ ಯೂನಿವರ್ಸಿಟಿಗಳನ್ನ ಮೇಂಟೈನ್ ಮಾಡಕ್ಕೆ ಅವ್ರಿಗೆ ಸಾಕಷ್ಟು ದುಡ್ಡು ಕೊಡ್ಬೇಕಾಗಿತ್ತು. ಹೌದು ಸರ್. ಯಾಕಂದ್ರೆ ಇರೋ ಮೇಸ್ಟ್ರುಗಳಿಗೆ ಸಂಬಳ ಕೊಡ್ಬೇಕಲ್ಲ. ಕೊಡ್ಬೇಕು ಸರ್. ಹೌದು ಸರ್. ಹೊಸ ಯೂನಿವರ್ಸಿಟಿಗಳಿಗೆ ನೇಮಕಾತಿ ಹೌದು ಸರ್. ಆಗ್ಲೇ ಇಲ್ಲ. ಅವರೆಲ್ಲ ಏನಂದ್ರು ಅಂದ್ರೆ, ಯಾರ್ಯಾರು PG ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಾರೆ ಅವರೇ ಕಂಟಿನ್ಯೂ ಮಾಡ್ಕೊಳ್ಳಿ, ಗೆಸ್ಟ್ ಫ್ಯಾಕಲ್ಟಿ ನೀವು ನಡೆಸಿ ಅಂತ. ಸೊ ಹೀಗೆ ಈ ನಮ್ಮ ಉನ್ನತ ಶಿಕ್ಷಣ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಬಹಳ ಗೊಂದಲಕ್ಕೆ ಸಿಕ್ಕಾಕೊಂಡಿದೆ. ಜೊತೆಗೆ ಇನ್ನೊಂದೇನಾಯ್ತು ಅಂತಂದ್ರೆ, ಪೂರ್ಣಾನಂದ್ ಅವರು ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಖಾಸಗಿ ವಿಶ್ವವಿದ್ಯಾಲಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದ್ದಾವೆ. ಯಾಕೆಂತಂದ್ರೆ ಈಗ ಒಂದು ಕೋರ್ಸ್ಗೆ ಅವರು 50,000, 60,000, 2 ಲಕ್ಷ, 3 ಲಕ್ಷ ಕೊಡ್ತಾರೆ. ಈಗ ಬಹಳಷ್ಟು ಮಧ್ಯಮ ವರ್ಗ ಮತ್ತು ಹೆಚ್ಚಿನ ಹಣಕಾಸಿನ ಸೌಕರ್ಯ ಇರ್ತಕ್ಕಂಥ ಪೋಷಕರೆಲ್ಲ ಈ ವಿಶ್ವವಿದ್ಯಾಲಯಗಳಲ್ಲಿ ಒಬ್ರು ಒಳ್ಳೆ ಪ್ರೊಫೆಸರ್ಗಳಿಲ್ಲ, ಒಳ್ಳೆ ಟೀಚರ್ಗಳು, ಎಲ್ಲ ಬರೀ ಗೆಸ್ಟ್ ಫ್ಯಾಕಲ್ಟಿ ನಡೀತಾ ಇದ್ದಾವೆ. ಸೊ ಈ ಬೇಡ ನಮ್ಗೆ ಇಂಥ ವಿಶ್ವವಿದ್ಯಾನಿಲಯಗಳು, ಇಂಥ ಕಾಲೇಜುಗಳು ಅಂದ್ಬಿಟ್ಟು ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಕಳಿಸ್ಬಿಡ್ತಾ ಇದ್ದಾರೆ. ಸರಿ, ಅವರು 50,000 ರೂಪಾಯಿ ಒಂದು ಸೆಮಿಸ್ಟರ್ಗೆ ಕಲೆಕ್ಟ್ ಮಾಡ್ಕೋತಾರೆ. ಒಂದು ಒಳ್ಳೆ ರೀತಿಯಲ್ಲಿ ಶಿಸ್ತುಬದ್ಧವಾಗಿ, ಕ್ರಮಬದ್ಧವಾಗಿ ಕೋರ್ಸ್ಗಳನ್ನು ನಡೆಸಿ, ಸರಿಯಾದ ಟೈಮಿಗೆ ಪರೀಕ್ಷೆಗಳನ್ನು ನಡೆಸಿ ಸರ್ಟಿಫಿಕೇಟ್ಗಳನ್ನ ಅವ್ರು ಕೊಟ್ಬಿಡ್ತಾರೆ. ಸೊ ಇವತ್ತು ಖಾಸಗಿ ವಿಶ್ವವಿದ್ಯಾನಿಲಯದಲ್ಲಿ ಹೇಗೆ ಅಂತಂದ್ರೆ, ಎಲ್ಲ ಕರೆಕ್ಟ್ ಟೈಮ್ ಶುರು ಆಗುತ್ತೆ, ಏನು ತೊಂದರೆ ಇಲ್ಲ, ಪಾಠ ನಡೀತವೆ, ಇದ್ದಾರೆ ಕ್ವಾಲಿಫೈಡ್ ಟೀಚರ್ಸ್ಗಳು, ಆಯ್ತಾ. ಹೀಗಾಗಿ ಅವರು ಬಹಳ ಸುಲಭವಾಗಿ ತಮ್ಮ ಕೋರ್ಸ್ಗಳನ್ನ ನಡೆಸ್ಕೊಂಡು ಹೋಗ್ತಾರೆ. ಇದು ಹೀಗಾಗಿ ಏನಾಗಿದೆ ಅಂತಂದ್ರೆ, ಈವನ್ ಸಾಮಾನ್ಯ ಹುಡುಗರು ಕೂಡ ಇವತ್ತು, ನಾನು ಈಗ ನಮ್ಮ ಕಾನ್ವೆಂಟ್ ಕಲ್ಚರ್ ಏನ್ ಬೆಳೆದಿದೆ ಕರ್ನಾಟಕದಲ್ಲಿ, ಒಳ್ಳೆ ಪ್ರೈಮರಿ ಸ್ಕೂಲ್ಗಳಿದ್ರು ಕೂಡ, ಅತ್ಯಂತ ಪ್ರತಿಭಾನ್ವಿತ ಟೀಚರ್ಗಳಿದ್ರು ಕೂಡ, ಕನ್ನಡ ಮಾಧ್ಯಮ ಸ್ಕೂಲ್ಗಳಿಗೆ ಹೋಗಿದೆ ಇವತ್ತು ವಿದ್ಯಾರ್ಥಿಗಳು ಬಹಳ ಏನು ಒಂದು ಅಂತ ಹೇಳ್ಕೊಳ್ಳುವಂತ ಏನು ಉತ್ತಮ ಶಿಕ್ಷಣವನ್ನ ಇಂಗ್ಲಿಷ್ ಕಾನ್ವೆಂಟ್ಗೆ ಇವರೆಲ್ಲ ಹೋಗ್ತಾರೆ. ಸೊ ಹೀಗಾಗಿ ಈ ಅನೇಕ ರೀತಿಯ ಒಂದು ಹೊಡೆತಗಳು ನಮಗೆ ಬರ್ತವೆ. ಬಂದಾಗ ಏನಾಗುತ್ತೆ ಅಂತಂದ್ರೆ, ಅದೇ ಪೂರ್ಣಾನಂದ್ ಸರ್, ಹಾ ಸರ್, ಎಸ್ ಸರ್, ಒಂದು ದೊಡ್ಡ ಹೊಡೆತವನ್ನ ಕೊಟ್ಟಿದೆ ಈ ಎಲ್ಲ ಬೆಳವಣಿಗೆಗಳು. ಎಸ್ ಸರ್. ಪೂರ್ಣಾನಂದ್ ಸರ್ ಏನಂತ ಹೇಳಿದ್ರಿ ಈಗಾಗಲೇ, ಸರ್ಕಾರ ಹೊಸ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡುವಾಗ ಅದಕ್ಕೆ ಬೇಕಾದಂತ ಜಮೀನು, ಅದ್ರ ಜೊತೆಗೆ ಅದೆಷ್ಟು ಅಗತ್ಯತೆ ಇದೆ ಹಣ, ಅದನ್ನ ಒಂದು ಮುಂದಾಲೋಚನೆಯಿಂದ ಇಟ್ಕೊಳ್ಬೇಕಾಗಿತ್ತು. ಅದ್ರ ಬದಲಿಗೆ ಏನು ಈಗಾಗಲೇ ಇರುವಂತಹ ವಿಶ್ವವಿದ್ಯಾಲಯಗಳಿದ್ರು ಅಲ್ಲಿ ಅಟ್ಲೀಸ್ಟ್ ಈ ರಿಕ್ರೂಟ್ಮೆಂಟ್ ಗಳನ್ನ ಮಾಡ್ಕೊಂಡು ಹೊಸ ವಿಶ್ವವಿದ್ಯಾಲಯಗಳನ್ನ ಮಾಡಿದ್ರೆ ಅದನ್ನ ಆ ಒಂದು ರಿಕ್ರೂಟ್ಮೆಂಟ್ ಅಂದ್ರೆ ಯಾರು ಬೋಧಕ ಸಿಬ್ಬಂದಿ ಇತ್ತು ಅಥವಾ ಬೋಧಕೇತರ ಏನು ಸೌಲಭ್ಯ ಬೇಕಾಗಿತ್ತು ಅದನ್ನ ಕೊಟ್ಟಿದ್ರೆ ಒಳ್ಳೇದಿತ್ತಲ್ವ ಸರ್ ಪೂರ್ಣಾನಂದ್ ಸರ್? ಹೌದು. ಬಾಲಸುಬ್ರಹ್ಮಣ್ಯ ಸರ್ ಆಗಲೇ ಹೇಳಿದ್ರು, ಬಹಳಷ್ಟು ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು 60-70% ಟೀಚಿಂಗ್ ಪೋಸ್ಟ್ ಏನಿದೆ ಅದೆಲ್ಲ ವೇಕೆಂಟ್ ಇದೆ. ಅಂದ್ರೆ ವೇಕೆಂಟ್ ಇರೋದು ಈ ನೆನ್ನೆ ಮೊನ್ನೆಯಿಂದಲ್ಲ, 10, 15, 20 ವರ್ಷದಿಂದ ಅಂತ ಪೋಸ್ಟ್ಗಳು ವೇಕೆಂಟ್ ಇದಾವೆ. ಆಮೇಲೆ ಈಗ ಪತ್ರಿಕೋದ್ಯಮ ಸ್ನಾತಕೋತ್ತರ ಪದವಿ ಪ್ರೋಗ್ರಾಮ್ ಅನ್ನೇ ನೋಡಿ, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಶುರು ಮಾಡಿ 20 ವರ್ಷ ಆಗ್ತಾ ಬಂದ್ರು ಒಂದೇ ಒಂದು ಫುಲ್ ಟೈಮ್ ಫ್ಯಾಕಲ್ಟಿಯನ್ನ ಅಪಾಯಿಂಟ್ಮೆಂಟ್ ಮಾಡ್ಲಿಲ್ಲ ಇಲ್ಲಿ ತನಕ. ಸೊ ಈ ರಾಜಕಾರಣಿಗಳಿಗೆ ಏನು ಆಸಕ್ತಿ ಇದೆ ಅಂದ್ರೆ, ಒಂದು ಯೂನಿವರ್ಸಿಟಿಯನ್ನು ಓಪನ್ ಮಾಡೋದು, ಅದು ನಮ್ಮ ಒಂದು ಸಾಧನೆ ಅಂತ ಹೇಳಿ, ಏನೋ ಅದರಲ್ಲಿ ಒಂದು ರಾಜಕೀಯ ಲಾಭ ಸಿಗಬಹುದು ಅಂತ ಹೇಳಿ ನೋಡ್ತಾ ಹೋಗ್ತಕ್ಕಂಥದ್ದು. ಸೊ ನಿಜವಾಗಿ ಒಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡೋಕ್ಕಿಂತ ಮೊದಲು ಹಿಂದೆ ಮಾಡ್ತಾ ಇದ್ರು ಒಂದು ಫೀಸಿಬಿಲಿಟಿ ಸ್ಟಡಿ, ವಿಶ್ವವಿದ್ಯಾಲಯ ಹೆಂಗೆ ಸೆಟಪ್ ಮಾಡಬೇಕು, ಏನೇನ್ ಬೇಕು ಅದಕ್ಕೆ. ನನಗೆ ಗೊತ್ತಿರೋ ಹಾಗೆ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಇದನ್ನ ಸ್ಥಾಪನೆ ಮಾಡೋಕ್ಕಿಂತ ಮೊದಲು ಒಂದು ಸಮಿತಿಯನ್ನು ಮಾಡಿದ್ರು, ಏನೇನು ಬೇಕು ಅಂತ ಹೇಳಿ ಸಮಿತಿ ಒಂದು ವರದಿಯನ್ನು ಕೊಡುತ್ತೆ. ಈಗ ಏನಿಲ್ಲ, ಈ 10 ಯೂನಿವರ್ಸಿಟಿಗಳು ಏನಿದಾವೆ, ದೀಸ್ ಆರ್ ಆಲ್ ಪೊಲಿಟಿಕಲ್ ಡಿಸಿಷನ್ಸ್. ಆಮೇಲೆ ಒಂದು ವಿಶ್ವವಿದ್ಯಾನಿಲಯ ಅಂದ್ರೆ ಏನು, ಹಲವಾರು ವಿಷಯಗಳನ್ನ ಅಲ್ಲಿ ಕಲಿಸಿದ್ರೆ ಅದು ವಿಶ್ವವಿದ್ಯಾನಿಲಯ, ಇಲ್ಲದೆ ಇದ್ರೆ ಅದು ಕಾಲೇಜು. ಈಗ ನಾನು ಪರ್ಸನಲಿ ಯೂನಿವರ್ಸಿಟಿ ಆಫ್ ಜರ್ನಲಿಸಂ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ವಿರುದ್ಧ ಇದ್ದೀನಿ ನಾನು. ನೀವು ಅದನ್ನ ಮಾಡಬಾರ್ದು ಅಂತ ಹೇಳುವ ನಾನು. ಯಾಕೆಂದ್ರೆ ಪತ್ರಿಕೋದ್ಯಮವನ್ನ ಈ ತರ ಎಲ್ಲ ವಿಷಯಗಳ ಜೊತೆಗೆ ಕಲಿಬೇಕು. ಸೊ ಈ ಸಿಂಗಲ್ ಸಬ್ಜೆಕ್ಟ್ ಯೂನಿವರ್ಸಿಟಿಗಳು ಏನ್ ಮಾಡಿದ್ದಾರೆ ಇದು ಇರಬಾರ್ದು ಅಂತ ಹೇಳಿ ಇಲ್ಲಿಯ ತನಕ
Yes. ಆ UGC ನೇಮಿಸಿದ ಯಾವ್ಯಾವ ಸಮಿತಿಗಳಿದಾವೆ ಎಲ್ಲವೂ ಹೇಳಿದಾವೆ. ನಾಲೆಡ್ಜ್ ಕಮಿಷನ್ ಹೇಳಿದೆ. ಆಮೇಲೆ Yes. ಈ NEP ಅಂತ ಏನಿದೆ, Yes. ನ್ಯೂ ಎಜುಕೇಶನ್ ಅಥವಾ ನ್ಯಾಷನಲ್ ಎಜುಕೇಶನ್ ಪಾಲಿಸಿ Policy, 2020, ನೀವು Yes. ಅದರ ಕೆಲವು ಕ್ಲಾಸಸ್ ನೋಡಿದ್ರೆ 9.2, 9.3, 10.2, 11 ಈ ಎಲ್ಲಾ ಸೆಕ್ಷನ್ಸೂನು ದೇರ್ ಶೆಲ್ ಬಿ ಓನ್ಲಿ ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟೀಸ್ ಅಂತಾನೆ ಹೇಳುತ್ತೆ. ಅಂದ್ರೆ ಎಂಜಿನಿಯರಿಂಗು, Yes, sir. ಬಾಲಸುಬ್ರಹ್ಮಣ್ಯ ಸರ್ ಆಗ್ಲೇ ಹೇಳ್ತಾ ಇದ್ರು, ಹಿಂದೆ ಎಲ್ಲ ಇಂಜಿನಿಯರಿಂಗು, ಮೆಡಿಕಲ್ Yes, sir. ಹೌದು. ಕೋರ್ಸ್ಗಳು ಎಲ್ಲದೂ ಕೂಡ ಒಂದೇ ಯೂನಿವರ್ಸಿಟಿ ಅಡಿನಲ್ಲಿ ಹೌದು. ಇರ್ತಾ ಇತ್ತು. ಅಂತಹ ಒಂದು ವ್ಯವಸ್ಥೆ ಇರಬೇಕು. ಈಗ ಈ NEP ಏನ್ ಹೇಳುತ್ತೆ ಅಂದ್ರೆ 2030 ಅಷ್ಟೊತ್ತಿಗೆ Yes. ಈ ಎಲ್ಲಾ ವಿಶ್ವವಿದ್ಯಾನಿಲಯಗಳು ಕೂಡ ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟೀಸ್ ಆಗ್ಬೇಕಂತ. ಆದ್ರೆ Yes. ಇನ್ ರಿಯಾಲಿಟಿ ಏನಾಗ್ತಿದೆ, ಸಿಂಗಲ್ ಸಬ್ಜೆಕ್ಟ್ ಯೂನಿವರ್ಸಿಟಿಗಳನ್ನ ಶುರು ಮಾಡ್ತಾನೆ ಹೋಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಹೌದು. ಹಾ, sir. ಒಂದು ಗತಿಶಕ್ತಿ ವಿಶ್ವವಿದ್ಯಾನಿಲಯ ಅಂತೇಳಿ ವಡೋದರ ಗುಜರಾತ್ ಅಲ್ಲಿ ಶುರು ಮಾಡಿದ್ದಾರೆ. Yes. ಅದು ಆಕ್ಚುಲಿ ರೈಲ್ ಅಂಡ್ ಟ್ರಾನ್ಸ್ಪೋರ್ಟ್ ಯೂನಿವರ್ಸಿಟಿ 2022 ಶುರು ಮಾಡಿದ್ದು. ನೋಡಿ, Yes. NEP 2020 ನಲ್ಲಿ ಇಂಪ್ಲಿಮೆಂಟ್ ಆಗ್ತದೆ. Yes. ಅದಾದ 2 ವರ್ಷದ ನಂತರ ಸಿಂಗಲ್ ಸಬ್ಜೆಕ್ಟ್ ಯೂನಿವರ್ಸಿಟಿ ಶುರು ಮಾಡ್ತಾರೆ. NEP ಏನ್ ಹೇಳುತ್ತೆ, ಸಿಂಗಲ್ ಸಬ್ಜೆಕ್ಟ್ ಯೂನಿವರ್ಸಿಟೀಸ್ ಇರಬಾರ್ದು ಅಂತ ಹೇಳುತ್ತೆ. Yes. ಇವ್ರು ಆಕ್ಚುಲಿ ಏನ್ ಮಾಡ್ತಾರೆ, ಸಿಂಗಲ್ ಸಬ್ಜೆಕ್ಟ್ ಯೂನಿವರ್ಸಿಟೀಸ್ ನ ಮಾಡ್ತಿದ್ದಾರೆ. ಆಮೇಲಿಂದ ನ್ಯಾಷನಲ್ ಫೊರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಅಂತ ಹೇಳಿ ಅಹಮದಾಬಾದ್ ಅಲ್ಲಿ ಮಾಡಿದ್ರು, ಅದೊಂದು ಇನ್ಸ್ಟಿಟ್ಯೂಟ್ ಆಗಿತ್ತು. Yes. ಆಮೇಲೆ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಇನ್ ಮಣಿಪುರ್ ಅಲ್ಲಿ ಮಾಡಿದ್ದಾರೆ. ಆಮೇಲಿಂದ ಆಪ್ ಸರ್ಕಾರ ಡೆಲ್ಲಿನಲ್ಲಿ ನಾವೇನ್ ಕಡಿಮೆ ಅಂತ ಹೇಳಿ ಅವರು ಒಂದು ಡೆಲ್ಲಿನಲ್ಲಿ ಒಂದು ಸ್ಪೋರ್ಟ್ಸ್ ಯೂನಿವರ್ಸಿಟಿ Yes. ಮಾಡಿದ್ದಾರೆ. ಸಂಸ್ಕೃತಕ್ಕೊಂದು ಯೂನಿವರ್ಸಿಟಿ, ಸಂಗೀತಕ್ಕೊಂದು ಯೂನಿವರ್ಸಿಟಿ, ಹಾರ್ಟಿಕಲ್ಚರ್ಗೊಂದು ಯೂನಿವರ್ಸಿಟಿ, ಅಗ್ರಿಕಲ್ಚರ್ಗೊಂದು ಯೂನಿವರ್ಸಿಟಿ, ಸೆರಿಕಲ್ಚರ್ಗೊಂದು, ಪಿಗ್ಗರಿಗೊಂದು, ಅನಿಮಲ್ ಹಸ್ಬೆಂಡ್ರಿಗೊಂದು, ಫಿಶಿಂಗ್ ಒಂದು. Yes. ಏನ್ ದಿಸ್ ಈಸ್ ಆಲ್ ಮೀನಿಂಗ್ಲೆಸ್. ಈಗ ಒಂದು ಕೋಆಪರೇಷನ್ ಯೂನಿವರ್ಸಿಟಿ ಬೇರೆ ಮಾಡಿದ್ದಾರೆ. Yes. ಅಂದ್ರೆ Yes. ಇದನ್ನೆಲ್ಲ ಬಿಟ್ಟು Yes. ಒಂದು ಯಾವ ಕೋರ್ ಸಬ್ಜೆಕ್ಟ್ಸ್ ಏನಿದೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ಓದಿದ ವಿದ್ಯಾರ್ಥಿಗಳು ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ಗಮನದಲ್ಲಿಟ್ಟು ಮಾಡ್ಬೇಕು ತಾನೆ. ಹೌದು ಸರ್. ಹೌದು. ಕೋಆಪರೇಷನ್ ಯೂನಿವರ್ಸಿಟಿ ವಾಟ್ ಇಸ್ ದಿ ಪರ್ಪಸ್ ನಾನು ಕೇಳೋದು. Yes. ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಉದ್ಯೋಗ ಕೊಡ್ತೀರಿ ನೀವು? ಕೋಆಪರೇಷನ್ MA PhD ಮಾಡಿದವ್ರು ಎಲ್ಲಿಗೆ ಹೋಗ್ತಾರೆ? ವಾಟ್ ಈಸ್ ದಿ ಜಾಬ್ ಮಾರ್ಕೆಟ್? ಏನೂ ಇಲ್ಲ. ಬಿಕಾಸ್ ಯಾವ ಪೊಲಿಟಿಷಿಯನ್ಗೆ ಆಸಕ್ತಿ ಇದೆ ಇದರಲ್ಲೂ ಈ ಸಬ್ಜೆಕ್ಟ್ ಅಲ್ಲಿ ಒಂದು ಯೂನಿವರ್ಸಿಟಿ ಆಗಬೇಕು ಅಂತ ಅದನ್ನ ಸ್ಥಾಪನೆ ಮಾಡಿಬಿಡ್ತಾರೆ. ಹಾಗಾಗಿ ಈಗ NEP ಯ ಕೆಲವು ಒಳ್ಳೆ ಅಂಶಗಳಿದಾವೆ. ಅದರಲ್ಲಿ ಇದು ಒಂದು. ಸಿಂಗಲ್ ಸಬ್ಜೆಕ್ಟ್ ಯೂನಿವರ್ಸಿಟೀಸ್ ನಿಲ್ಲಿಸ್ಬಿಟ್ಟು Yes. ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟೀಸ್ ಶುರು ಮಾಡಿ 2030 ಅಷ್ಟೊತ್ತಿಗೆ ಎಲ್ಲಾ ವಿಶ್ವವಿದ್ಯಾನಿಲಯಗಳು ಮಲ್ಟಿ ಡಿಸಿಪ್ಲಿನ್ ಇರಬೇಕು ಅಂತ. ಹಂಗ್ ಮಾಡೋದು ಒಳ್ಳೇದು. Yes. ಇದರಿಂದ ನಾವು ಯೂನಿವರ್ಸಿಟಿಗಳನ್ನ ಉಳಿಸ್ಕೋಬಹುದು. Yes. ಆಮೇಲೆ Yes. ಇನ್ನೊಂದು ಹೇಳ್ಬಿಡ್ತೀನಿ ನಾನು, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂದ್ರೆ ಏನು? ವಿದ್ಯಾರ್ಥಿಗಳಿಗೆ ಚಾಯ್ಸ್ ಇರಬೇಕು. Yes. ಸಿಂಗಲ್ ಸಬ್ಜೆಕ್ಟ್ ಯೂನಿವರ್ಸಿಟಿಲಿ ಏನ್ ಚಾಯ್ಸ್ ಇದೆ? ಹೌದು ಹೌದು ಸರ್. ಅದೇ ಸಬ್ಜೆಕ್ಟ್ ಅಲ್ವಾ? ಓದ್ಬೇಕು. ಹೌದು ಸರ್. ಅದೇ ಸಬ್ಜೆಕ್ಟ್ ಅನ್ನ ಓದ್ಬೇಕು. ನಾನು ಒಂದು ಹೌದು. ಯೂನಿವರ್ಸಿಟಿನಲ್ಲಿ ಓದಿದೆ, US ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದೆ. Yes. ಬೇರೆ ಬೇರೆ ಕಡೆ ಒಂದು ಸ್ಕೂಲ್ ಆಫ್ ಬಿಸಿನೆಸ್ ನಲ್ಲಿ ಐ ಟುಕ್ ಎ ಕೋರ್ಸ್, ಇನ್ನೊಂದು ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಅಲ್ಲಿ ಇನ್ನೊಂದು ಕೋರ್ಸ್. Yes. ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್, ಬೇರೆ ಬೇರೆ ಸ್ಕೂಲ್ಸ್, Yes. ಇಲ್ಲಿ ಹೋಗಿ ನೀವು ಕೋರ್ಸ್ಗಳನ್ನ ಮಾಡೋ ಅವಕಾಶ ಇರಬೇಕು. ಅದಿದ್ರೆ ಮಾತ್ರ ಇಟ್ ಈಸ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಈಗ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಆಗಿದೆ. ಆದ್ರೆ ನಿಜವಾಗಿ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಇಲ್ಲ. Yes. ಚಾಯ್ಸ್ ಈಸ್ ಫಾರ್ ದ ಟೀಚರ್ಸ್ ಟು ಟೀಚ್. Yes. ಸರ್ ಹಂಗಾಗಿ- ಇದೆ ಟೈಮ್ ಆಗ್ತಾ ಇದೆ ಸರ್. ಲಾಸ್ಟ್ ನೀವು ಒಂದು ನಿಮಿಷ. ಹಾ ಸರ್. ಹಾ ಸರ್. ಹೇಳಿ. ಒಂದು ನಿಮಿಷ. ಸರ್ಕಾರಕ್ಕೆ ಏನ್ ಸಲಹೆ ಕೊಡಬಹುದು ತಾವು ಹಾಗೂ ಬಾಲಸುಬ್ರಹ್ಮಣ್ಯ? ಸರ್ಕಾರಕ್ಕೆ ಏನ್ ಸಲಹೆ ಅಂತಂದ್ರೆ, ಮೊದಲು ಏನು ಉನ್ನತ ಶಿಕ್ಷಣ ಇಲಾಖೆಗೆ ಏನು ಇವರು ಹಣ ನೀಡ್ತಾ ಇದ್ದಾರೆ ಆ ಅಮೌಂಟ್ ಜಾಸ್ತಿ ಮಾಡ್ಬೇಕು. ಶಿಕ್ಷಕರನ್ನ ನೇಮಕ ಮಾಡ್ಬೇಕು, Yes, sir. ಶಿಕ್ಷಕರನ್ನ. Yes. ಆಮೇಲೆ ಈ ಹೊಸ ಯೂನಿವರ್ಸಿಟಿಗಳೆಲ್ಲ ಏನ್ ಗೊತ್ತೇನು, ಡೂಪ್ಲಿಕೇಟ್ ಇನ್ಫ್ರಾಸ್ಟ್ರಕ್ಚರ್ಗಳು ಇವೆಲ್ಲ. Yes, sir. ಆಯಾ MLAಗಳು, ಆಯಾ ಭಾಗದ ಮಂತ್ರಿಗಳ ಒಂದು ಆಸೆ ಈಡೇರಿಸ್ಲಿಕ್ಕೋಸ್ಕರ ಇದನ್ನ ತಂದಿದ್ದಾರೆ. ಅದ್ರ Yes, sir. ನಿಜವಾಗಿ ನಾವು ಸಫಲ ಆಗಿಲ್ಲ. ಸೊ Yes, sir. ಶಿಕ್ಷಕ ನೇಮಕಾತಿ, ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಹಣವನ್ನು ಪ್ರಾಶಸ್ತ್ಯ ಕೊಡಬೇಕು. Yes, sir. ಬರಬೇಕು. Yes. ಇಲ್ಲ ಅಂತಂದ್ರೆ ಉನ್ನತ ಶಿಕ್ಷಣ ಈಗಾಗಲೇ ಅಧೋಗತಿ ಇಳಿದಿದೆ. ಇದು Yes. ಇನ್ನೂ ಕೆಳಮಟ್ಟಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸರ್ಕಾರ Yes, ಇವು 9 ಯೂನಿವರ್ಸಿಟಿಗಳನ್ನ ಮುಚ್ಚಿ ಇರ್ತಕ್ಕಂಥ ಯೂನಿವರ್ಸಿಟಿಗಳಿಗೆ ಹೆಚ್ಚಿನ ಹಣಕಾಸಿನ ನೆರವನ್ನ ನೀಡಬೇಕು, ಮತ್ತೆ ಫುಲ್ ಟೈಮ್ ಫ್ಯಾಕಲ್ಟಿ ಅಪಾಯಿಂಟ್ ಆಗ್ಬೇಕು. Yes.
ಪೂರ್ಣಾನಂದ ಸರ್, ಇದೇ ವಿಚಾರಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ಅಂದ್ರೆ ಸರ್ಕಾರಕ್ಕೆ ಏನ್ ಸಲಹೆ ಕೊಡೋದು? ನಾನು ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಸರ್ ಹೇಳಿದ್ದನ್ನು ಒಪ್ತೀನಿ. ಈ 9 ಯೂನಿವರ್ಸಿಟಿಗಳನ್ನ ಮುಚ್ಚುವ ಪ್ರಪೋಸಲ್ ಏನಿದೆ, ಪ್ರಸ್ತಾವನೆ ಏನಿದೆ, ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಈ ವಿಶ್ವವಿದ್ಯಾಲಯವನ್ನು ಮುಚ್ಚಬೇಕು. ಮತ್ತೆ ಎಲ್ಲೆಲ್ಲಿ ವಿಶ್ವವಿದ್ಯಾಲಯಗಳು ಇದಾವೆ ಅಲ್ಲೆಲ್ಲ PG ಸೆಂಟರ್ಸ್ ಅನ್ನ ನಡೆಸಬಹುದು. ಪೂರ್ಣಾನಂದ ಸರ್, ಅದೇ ಸರ್ಕಾರಕ್ಕೆ ತಾವು ಕೆಲವು ಸಲಹೆಗಳನ್ನ ಕೊಡ್ತಾ ಇದ್ರಿ, ಅದನ್ನ ಯಾವ ರೀತಿಯಾಗಿ ಸರ್ಕಾರ ಈ ಮುಂದಿನ ದಿನಗಳಲ್ಲಿ ಮಾಡಬಹುದು ಅಂತ ಹೇಳಿ? ಯಾಕಂತ ಹೇಳಿದ್ರೆ ಹೆಚ್ಚಿನ ಒಂದು ಯೂನಿವರ್ಸಿಟಿಗಳನ್ನ ಮಾಡೋದ್ರ ಬದಲಿಗೆ ಇರುವಂತ ವಿಶ್ವವಿದ್ಯಾಲಯಗಳಿಗೆ ಅನುದಾನ ಕೊಡೋದಿರ್ಬೋದು, ಅಥವಾ ಅವರಲ್ಲಿ ಇರುವಂತ ಏನು ಒಂದು ಖಾಲಿ ಇರುವಂತ ಹುದ್ದೆಗಳನ್ನ ಭರ್ತಿ ಮಾಡೋದ್ರ ಕುರಿತಂತೆ ಪೂರ್ಣಾನಂದ ಸರ್. ನಾನು ಆಗ್ಲೇ ಹೇಳ್ದಾಗೆ ಮತ್ತೆ ಯೂನಿವರ್ಸಿಟಿಗಳಿಗೆ ಇಲ್ಲಿ ತನಕ ಏನೇನು ಅನುದಾನ ಕೊಡ್ತಿದ್ದಾರೆ ಅದನ್ನು ಕೂಡ ಹೆಚ್ಚು ಮಾಡಿ ಅಲ್ಲಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ಸು, ಅಸೋಸಿಯೇಟ್ ಪ್ರೊಫೆಸರ್ಸು ಇವರೆಲ್ಲರನ್ನೂ ಕೂಡ ಅಪಾಯಿಂಟ್ ಮಾಡಬೇಕು. ಬರೀ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಯೂನಿವರ್ಸಿಟಿ ಅಥವಾ ಕಾಲೇಜಲ್ಲಿ ಸೀನಿಯರ್ ಟೀಚರ್ಸು, ಜೂನಿಯರ್ ಟೀಚರ್ಸು ಎಲ್ಲರೂ ಇರಬೇಕು. 3 ತಲೆಮಾರಿನ ಟೀಚರ್ಸ್ ಇದ್ರೆ ಅದು ಇಟ್ಸ್ ಬೆನಿಫಿಷಿಯಲ್ ಟು ದಿ ಸ್ಟೂಡೆಂಟ್ಸ್. ಇಟ್ ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಎಜುಕೇಶನ್. ಹಾಗಾಗಿ ಈ ವಿಶ್ವವಿದ್ಯಾನಿಲಯಗಳು ಏನಿದಾವೆ, ಎಕ್ಸಿಸ್ಟಿಂಗ್ ಯೂನಿವರ್ಸಿಟೀಸು, ಅವನ್ನ ಸ್ಟ್ರೆಂಥನ್ ಮಾಡಬೇಕು. ಮತ್ತೆ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳ್ತೀನಿ ಅಂದ್ರೆ, ಕಳೆದ 10-15 ವರ್ಷಗಳಲ್ಲಿ ಶುರುವಾಗಿರ್ತಕ್ಕಂಥ ಯೂನಿವರ್ಸಿಟಿಗಳು ಏನಿದಾವೆ, ಆ ಯೂನಿವರ್ಸಿಟಿಗಳು ಹೆಂಗೆ ಫಂಕ್ಷನ್ ಮಾಡ್ತಿದ್ದಾವೆ ಅಂತೇಳಿ ರಿವ್ಯೂ ಮಾಡಿ, ಅಗತ್ಯ ಇದ್ರೆ ಅಂತ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚೋದು ಒಳ್ಳೇದು. ಮತ್ತೆ ವಿದ್ಯಾರ್ಥಿಗಳಿಗೆ, ಐ ಆಮ್ ರಿಪೀಟಿಂಗ್, ವಿದ್ಯಾರ್ಥಿಗಳಿಗೆ ಇದರಿಂದ ಏನೂ ತೊಂದರೆ ಆಗಲ್ಲ. ಎಸ್ ಸರ್. ಬಾಲಸುಬ್ರಹ್ಮಣ್ಯ ಸರ್, ಇದಕ್ಕೆ ತಮ್ಮ ಒಂದು ನಿಮಿಷದಲ್ಲಿ ತಮ್ಮ ಒಂದು ಅಭಿಪ್ರಾಯ, ಸರ್ಕಾರಕ್ಕೆ ಸಲಹೆ ಏನು? ಈಗಾಗಲೇ ಸಂಪುಟ ಉಪಸಮಿತಿ ಒಂದು ತೀರ್ಮಾನ ತಗೊಂಡಿದೆ. ಗೌರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡ್ಬೇಕು, ಮುಂದೆ ಯಾವ ತೀರ್ಮಾನ ತಗೋಬೇಕು ಅಂತ. ನನ್ನ ಕಳಕಳಿಯ ಮನವಿ ಏನಪ್ಪಾ ಅಂತಂದ್ರೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಈ ವಿಶ್ವವಿದ್ಯಾನಿಲಯಗಳು ಈಗಿನ ಒಂದು ರೂಪದಲ್ಲಿ ಅವು ಖಂಡಿತ ಮುಂದುವರೆದು ಯಾವುದೇ ರಿಸಲ್ಟ್ ನ ನೀಡೋ ಸಾಧ್ಯತೆಗಳು ಬಹಳ ಕಡಿಮೆ. ಯಾಕೆಂದ್ರೆ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂತ ಕಾಲೇಜುಗಳ ಸಂಖ್ಯೆ ಬಹಳ ಕಡಿಮೆ. ಮತ್ತೆ ಇವೆಲ್ಲ PG ಸೆಂಟರ್ಗಳಾಗಿದ್ದು, ಪೂರ್ಣಾನಂದ ಅವ್ರು ಹೇಳಿದಾಗೆ ಇವು PG ಸೆಂಟರ್ಗಳಾಗಿಯೇ ಮುಂದುವರಿಯಲಿ. ನಾವು ನಿಜವಾಗಿಯೂ ಉನ್ನತ ಶಿಕ್ಷಣಕ್ಕೆ ಒಳ್ಳೆಯ ಪ್ರೋತ್ಸಾಹವನ್ನ ಕೊಡಬೇಕು. ಉನ್ನತ ಶಿಕ್ಷಣದಿಂದ ನಮಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗ್ಬೇಕು. ಶಿಕ್ಷಣ ವಲಯದಲ್ಲಿ, ಕೈಗಾರಿಕಾ ವಲಯದಲ್ಲಿ, ಸಮಾಜದಲ್ಲಿ ಉನ್ನತ ಶಿಕ್ಷಣಕ್ಕೆ ಒಂದು ಸ್ಥಾನಮಾನ ಸಿಗ್ಬೇಕು ಅಂತಂದ್ರೆ ಉತ್ತಮ ಶಿಕ್ಷಕರು ನೇಮಕ ಆಗ್ಬೇಕು. ಪೂರ್ಣಾನಂದ್ ಅವ್ರು ಹೇಳಿದಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳ ಮಾತ್ರ ನೇಮಕ ಮಾಡ್ಬಿಟ್ರೆ ಆಗಲ್ಲ. ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಇರಬೇಕು, ಅಸೋಸಿಯೇಟ್ ಪ್ರೊಫೆಸರ್ಗಳು ಇರಬೇಕು, ಪ್ರೊಫೆಸರ್ಗಳು ಇರಬೇಕು. ಈ ದೃಷ್ಟಿಯಿಂದ ಸರ್ಕಾರ ಸೂಕ್ತವಾದ ಒಂದು ನಿರ್ಧಾರ ತಗೊಂಡು ಈ PG ಸೆಂಟರ್ಗಳಾಗಿ ಮುಂದುವರಿಯಲಿ. ಎಲ್ಲೆಲ್ಲಿ ಯಾವ್ಯಾವ ವಿಷಯಗಳಿಗೆ ಡಿಮ್ಯಾಂಡ್ ಇದೆ ಅಷ್ಟು ವಿಷಯಗಳ ಕುರಿತು ಅವರು PG ಸೆಂಟರ್ಗಳನ್ನ ನಡೆಸಿದ್ರೆ ಸಾಕು. ಮತ್ತೆ ಇದೆಲ್ಲ ಮೊದಲು ಏನು, ಈಗ ಉದಾಹರಣೆಗೆ ಒಂದು ಯೂನಿವರ್ಸಿಟಿಗೆ 3-4 ಡಿಸ್ಟ್ರಿಕ್ಟ್ಸ್ಗಳು ಬರ್ತಾ ಇದ್ದು ಅದರ ಜುರಿಸ್ಡಿಕ್ಷನ್ ಅಲ್ಲಿ, ಅದನ್ನ ಉಳಿಸ್ಕೊಂಡು ಒಳ್ಳೊಳ್ಳೆ ಸಬ್ಜೆಕ್ಟ್ಸ್ಗಳು ಉತ್ತಮವಾದ ಒಂದು ಸೌಕರ್ಯವನ್ನ ಏರ್ಪಡಿಸಿ ಸಂಶೋಧನೆಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕೆಂತಂದ್ರೆ ಇದು ಏನು ಕಾಲೇಜ್ ತರ, ಕಾಲೇಜಲ್ಲೂ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು ಇರ್ತವೆ, ನಾ ಇಲ್ಲ ಅಂತ ಹೇಳಲ್ಲ. ಆದ್ರೆ ಉನ್ನತ ಶಿಕ್ಷಣಕ್ಕೆ ಬಂದಂತ ಒಬ್ಬ ವಿದ್ಯಾರ್ಥಿಗೆ ಈಗ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಎಲ್ಲ ಬಂತು. ಈಗ ನೋಡಿ, ಉದಾಹರಣೆಗೆ ಯಾವನೋ ಒಬ್ಬ ಕೆಮಿಸ್ಟ್ರಿ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ಬಂದ್ಬಿಡ್ತದೆ. ಅವನು 2 ಸೆಮಿಸ್ಟರ್ ಅಲ್ಲಿಗೆ ಹೋಗಿ ಸಂಗೀತ ಕಲಿಗೆ ಓದ್ಬೇಕಾದ್ರೆ ಇದೆಲ್ಲ ಯಾವಾಗ ಸಾಧ್ಯ ಅಂತಂದ್ರೆ, ನಿಮಗೆ ಒಂದೇ ಕಡೆ ಹಲವಾರು ವಿಷಯಗಳ ಟೀಚ್ ಮಾಡ್ತಕ್ಕಂತ ಅನುಕೂಲತೆಗಳು ಇದ್ದಾಗ ಮಾತ್ರ ಸಾಧ್ಯ. ಕೆಲವೇ ವಿಷಯಗಳು ಲಿಮಿಟೆಡ್ ಟಾಪಿಕ್ ಸಬ್ಜೆಕ್ಟ್ಸ್ ಗಳ ಮೇಲೆ ನಿಮಗೆ PG ಡಿಪಾರ್ಟ್ಮೆಂಟ್ ಗಳಿದ್ದಾಗ ಇವೆಲ್ಲ ಸಾಧ್ಯ ಆಗುತ್ತೆ. ಆದ್ರಿಂದ ಮೊದಲು ಏನೋ ಒಂದು ಸಿಸ್ಟಮ್ ಇತ್ತು, ಒಂದು 18, 20, 25 ಬೇರೆ ಬೇರೆ ಡಿಸಿಪ್ಲಿನ್ ಕೋರ್ಸ್ಗಳು ನಡೀತಿದ್ವಲ್ಲ, ಆ ರೀತಿಯ ವ್ಯವಸ್ಥೆ ಅತ್ಯುತ್ತಮವಾದ ಒಂದು ವ್ಯವಸ್ಥೆ. ಈ ಉನ್ನತ ಶಿಕ್ಷಣವನ್ನ ನಮ್ಮ ರಾಜ್ಯ ಸರ್ಕಾರ ಬಹಳಷ್ಟು ಕಡಿಮೆ. ಅದು ಉನ್ನತ ಶಿಕ್ಷಣಕ್ಕೆ ಏನು ಒಂದು ಈಗ ನೋಡಿ, ಉದಾಹರಣೆಗೆ ಒಂದು 15-20 ವರ್ಷದಲ್ಲಿ ಒಂದು ಯೂನಿವರ್ಸಿಟಿ ಅಂತ ಅಲ್ಲೊಬ್ಬ ಒಳ್ಳೊಳ್ಳೆ ವಿದ್ವಾಂಸರುಗಳು ಇರ್ತಿದ್ರು, ಸಮಾಜದ ಬಗ್ಗೆ ಕಳಕಳಿ ಇತ್ತು ಅವರಿಗೆ, ಆಡಳಿತದ ಬಗ್ಗೆ ಕಳಕಳಿ ಇತ್ತು, ಮತ್ತೆ ಬಹಳ
ಪ್ರಭಾವಯುತವಾಗಿ ಅವರು ಕಾಮೆಂಟ್ಸ್ಗಳು ಮಾಡ್ತಾ ಇದ್ರು, ಸರ್ಕಾರಕ್ಕೆ ಮಾರ್ಗದರ್ಶನ ನೀಡ್ತಾ ಇದ್ರು, ಜನಗಳಿಗೆ ಮಾರ್ಗದರ್ಶನ ನೀಡ್ತಾ ಇದ್ರು, ಸಮಾಜಕ್ಕೆ ಮಾರ್ಗದರ್ಶನ ನೀಡ್ತಾ ಇದ್ದರು. ಈಗ ಅಂತ ಟೀಚರ್ಸ್ಗಳು ಎಲ್ಲಿದ್ದಾರೆ? ಯಾಕೆ ಅಂತಂದ್ರೆ ಇದು ಉನ್ನತ ಶಿಕ್ಷಣದ ಮೇಲೆ ಆಗಿರ್ತಕ್ಕಂಥ ಕೆಟ್ಟ ಪ್ರಭಾವದಿಂದಾಗಿ ಇವತ್ತು. ಆದ್ರಿಂದ ಸರ್ಕಾರ ಮೊದಲು ಆದ್ಯತೆ ಮೇಲೆ ಶಿಕ್ಷಣ ಇವರು ಟೀಚರ್ಸ್ಗಳನ್ನ ನೇಮಕ ಮಾಡ್ತಕ್ಕಂಥದ್ದು, ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಇನ್ನಷ್ಟು ಗಟ್ಟಿಗೊಳಿಸ್ತಕ್ಕಂಥದ್ದು ಆಗಿದ್ದಾಗ ಮಾತ್ರ ನಮ್ಮ ಏನು ದೇಶದಿಂದ ಅಥವಾ ನಮ್ಮ ಯೂನಿವರ್ಸಿಟಿಗಳಿಂದ ಒಳ್ಳೊಳ್ಳೆ ಸಂಶೋಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು. ವಿಶ್ವವಿದ್ಯಾಲಯಗಳ ಸಂಖ್ಯೆಗಳನ್ನು ಹೆಚ್ಚಿಗೆ ಮಾಡೋದ್ರ ಬದಲು ಈಗಿರುವಂತಹ ವಿಶ್ವವಿದ್ಯಾಲಯಗಳಿಗೆ ಉನ್ನತ ಮಟ್ಟಕ್ಕೆ ಏರಿಸುವಂತ ಅದು ಮೂಲ ಸೌಕರ್ಯ ಬೇಕು, ಅಲ್ಲಿ ಫೆಸಿಲಿಟಿ ಬೇಕು, ಅದನ್ನ ಒದಗಿಸಬೇಕೆಂಬಂತಹ ಅಭಿಪ್ರಾಯವನ್ನ ಮತ್ತು ಸಲಹೆಯನ್ನ ಡಾಕ್ಟರ್ ಎ ಎಸ್ ಬಾಲಸುಬ್ರಹ್ಮಣ್ಯ ಸರ್, ಅದೇ ರೀತಿಯಾಗಿ ಡಾಕ್ಟರ್ ಡಿ ಎಸ್ ಪೂರ್ಣಾನಂದ ಸರ್ ಅವರು ಕೊಡ್ತಾ ಇದ್ದಾರೆ ಸರ್. ಹೀಗಾಗಿ ಸರ್ಕಾರ ಈ ಇಬ್ಬರು ಹಿರಿಯರ ಒಂದು ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ತೆಗೆದುಕೊಂಡು ಆ ರೀತಿಯಾಗಿ ಕೆಲವೊಂದು ಕೆಲಸವನ್ನು ಮಾಡಲಿ ಎಂಬಂತ ಒಂದು ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಡಾಕ್ಟರ್ ಎ ಎಸ್ ಬಾಲಸುಬ್ರಹ್ಮಣ್ಯ ಸರ್, ಅದೇ ರೀತಿಯಾಗಿ ಡಾಕ್ಟರ್ ಡಿ ಎಸ್ ಪೂರ್ಣಾನಂದ ಸರ್, ಇಬ್ಬರಿಗೂ ಕೂಡ ನಾನು ಫೆಡರಲ್ ಕರ್ನಾಟಕದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.